ಉರಿತದೆ ಮಾತ್ರ. ಅದು ಯಾಕೆ ಆ ಥರ ಉರಿತದೆ ಏನು ಒಪ್ಕೊಂಡು ಹೋಗಕ್ಕನ್ನಂತ ಕಾಣ್ತದೆ. ಇದ್ರ ಅಪ್ಪನ ಮನೆ ಇದು ಮಾಡ್ದಂಗೆ ಮಾಡ್ತದೆ. ಇದ್ರ ಮನೆಯೇ ಆಗಿದ್ರೆ ಮತ್ತೇನ ಆಟಾರಕ್ಕೊಬ್ರನ್ನ ಹೋಗಕ್ಕೆ ಬಿಡ್ತಿರ್ಲೇನ. ನಂಗೆ ರಘುವೀರಣ್ಣ ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಲೆಕ್ಕ ಹಾಕಿದೆ. ಅದು ಗೊತ್ತಿಲ್ಲದೆ ಅದೆಯಾ ಪಲ್ಲವಿ ಗಂಡ ದಿನ ಬೆಳಗಾದ್ರಲ್ಲೇ ಹೋಗ್ತಾರೆ. ಅವ್ರ ಮಾತು ಯಾವುದೊಂದು ತೆಗ್ದು ಹಾಕಲ್ಲ. ಅಷ್ಟೆಲ್ಲ ಗೊತ್ತಿದ್ದು ಅಷ್ಟು ಕಾನೂನು ಮಾಡಿಬಿಡ್ತಲ್ಲ. ನಂದು ಹೊತ್ತಾಗ ತನಕ ನಾಟಕಕ್ಕೆ ನಿಂತಿದ್ದದಲ್ಲಿ ನಂಗೆ ಗೊತ್ತು. ಅದ್ರದ್ದು ಆಗಿತ್ತಪ್ಪ ದರ್ಗು. ನಾನು ಎಷ್ಟು ಜಲ್ದಿ ತಗೋಬತ್ತೀನಿ ಅಂತ ನೋಡಿ ಲೆಕ್ಕ ಕೊಡ್ಬೇಕಾತಲ್ಲ. ಕೊಟ್ರು ಕೊಡ್ಕ, ಅದೇನು ಮಾಡ್ಕಿತೀಯ ನೋಡ್ತೀನಿ ನಾನು. ಬಾ ಇನ್ನೊಂದು ದಿವಸ ಅಂತ ಕಾರಿಲ್ಲಿ ಹೇಳಿದ್ರೆ ನಮ್ಮನೇಲಿ ಇವರು ಒಬ್ಬರು ಹಾಗೆ ಮಾಡ್ತಾರೆ. ಕೇಳ್ಯಾರೆ ಅಂತ ಹೇಳಬಾರ್ದಿತ್ತಂತೆ. ಏನು ಗಲ್ಲಕ್ಕೆ ಹಾಕ್ತಾರ? ಅದನ್ನೇ ಕೇಳಕ್ಕೆ ಹೋಗ್ತಾರ ಅವ್ರ? ಅಷ್ಟೇನು ದಿನ ಬೆಳಗಾದ್ರಲ್ಲೇ ಹೋಗಲ್ಲೆಲ್ಲ ಇದು ಮಾಡ್ತಿರ್ತಾರೆ. ಅದೊಂದು ಹೇಳ್ದಕ್ಕೂ ಎಂತ ಆಗ್ತದೆ? ಯಾವುದನ್ನು ನೋಡಿದ್ರು ನಾನು ಎಂತ ಮಾಡಿದ್ರು ಹಿಂಗಿತ್ತಂದು ಏನಾರು ಹೇಳಕ್ಕೆ ಬಂದಾತು. ಹೇಳ್ಕೊಂಡಾರೆ ಅದಷ್ಟು ತುಳಿ ಗೊಬ್ಬರ ಮಾಡಿದ್ರೆ ಅದ್ರ ದುಡ್ಡು ನಿಂಗೆಯ ಅಂತ. ಹಂಗೆ ಮುಂದೆ ಬ್ಯಾಸ ಇಲ್ಲ, ಗೊಬ್ಬರ ಕೊಡೋಕೆ ಸಿಗ್ತದೆ. ಹಂಗೊಂದು 100 ಹೆಡ್ಗೆ ಗೊಬ್ಬರ ಮಾಡೋಣ ಅಂಥೇಳಿ ಒಂದವ್ರಿಗೆ ಒಟ್ಟು ಹಾಕೋಣ ಅಂತ ನೋಡ್ತೀನಿ. ಏನು ಕಾಯಿಗೆ ಬಂದಂಗಾತು. ಹೆಂಗಾರು ಮಾಡಿ ಮುಂದಿನ ಸತಿನಾರ ತಾಳಿ ಸರ ಒಂದು ಸಮ ಮಾಡಿಸ್ಕೊಳ್ಳೋಣ ಅಂತ ನೋಡಿದೆ. ಅಂತ ಮಾರಾಟದಾಗ ಹಾಕಿ ಸಾಕಾಗೈತೆ. ತೆಗೆದು ಬದಿಗಿಡೋದು, ಪೂಜೆಗೆ ಇಟ್ಟಂಗಾಗಿದೆ. ನಮ್ಮನೇಲಿ ಇವ್ರ ಹತ್ರ ಸುದ್ದಿ ಹೇಳಿದ್ರೆ ಸಾಕು, ಬಂಗಾರ ರೇಟ್ ಗಗನಕ್ಕೆ ಮುಟ್ಟದೆ. ಈಗ ಯಾರೂ ಬಂಗಾರ ಹಾಕೋದೇ ಇಲ್ಲ, ನೀ ಅದನ್ನು ಬದಿನೇ ಇಡು, ಕೊಳ್ಳಿ ಮುಟ್ಸ್ಲೇಬೇಡ ಅಂತಾರೆ. ಇಂಥವ್ರನ್ನ ಕಟ್ಕೊಂಡೆ ಅಂತ ಮಾಡೋದು. ಹಾಗಾಗಿ 100 ಅಡಿಗೆ ಗೊಬ್ಬರ ಮಾಡ್ಕೊಳ್ಳೋಣ ಅಂತ. ಸರಿ, ಸೌತೆಕಾಯೆಲ್ಲ ಹಂಗೆ ಸ್ವಲ್ಪ ಸಿಕ್ಬೋದು ಅಂತ ಮಾಡಿನಪ್ಪ. ಬರಲಿ, ಸೌತೆಕಾಯಿ ಆದ ಕೂಡಲೇ ದುಡ್ಡು ನಾನು ತೆಗೆದು ಇಟ್ಕೋತೀನಿ ಅಂತ ಬರಲಿ. ಈ ಸತಿ ಮತ್ತೆ ಬೋಲಿ ಬಿಡಿಸ್ತೇ ಇದ್ರಿ ಯಾಕೆ? ಒಂದು ಮಣ್ಣೇರಿಸ್ಕೊಡಿ ಅಂದ್ರೆ ಕೊಡೋಕ್ಕಾಗಲ್ಲ. ಅವತ್ತು ಎಲ್ಲ ನಾನೇ ಮಾಡೀನಿ. ಎಂತ ಜ್ಞಾನ ಮಾಡಿದ್ರು ಕಡಿಕೆಲ್ಲರೂ ಹೋಗಿ ಹೇಳ್ತದೆ ರಘುವೀರಣ್ಣನ ಹತ್ರ ಈ ಪ್ರೇಮ ಹೇಳೆಲ್ಲರೂ ಪಲ್ಲವಿ ಗಂಡನ ಹತ್ರ ಅವ್ರು ಕೇಂಡ್ರೆ ಅಯ್ಯೋ ಮನೆ ಏನು ಕಿತ್ತು ಕಟ್ತಾರೇನು. ಥು, ಹೆಸರು ಹಿಡಿಯಕ್ಕೆ ಹೋಗಿದ್ದೆ ತಪ್ಪಾತೇನು. ಅಲ್ಲ, ಪ್ರೇಮ್ ಏನಾರು ಹೇಳ್ತಾನೆ. ಹೋಗಿ ಹೇಳ್ತೀನಿ ನಾನು ಸಾವ್ಕಾರ ಹತ್ರ, ಅನಿಲನ ಹತ್ರ ಕೇಳಕ್ಕೆ ಹೇಳ್ತೀನಿ ಅಂತ ಏನಾರು ಹೇಳ್ತಾ ಹೆಂಗೆ? ಅಯ್ಯೋ ಪುಣ್ಯಾತ್ಮ, ಇನ್ನೂ ಅದರಲ್ಲೇ ಇದ್ದೀರಾ ನೀವು? ನಾ ಅದನ್ನು ಬಿಟ್ಟು ಹಾಕಿ ಯಾಕೆ ಹಾಲಾತೇನ ಮಾಡಕ್ಕೆ ಬೇರೆ ಕೆಲಸ ಇದ್ದಿದ್ರೆ ಈ ಥರ ಜ್ಞಾನ ಮಾಡ್ತಾ ನಿಲ್ತಿದ್ರ? ಎಂತಕ್ಕೆ ಹೇಳ್ತದೆ ಪ್ರೇಮ ಹಂಗಂತ? ಎಂತಕ್ಕೆ ಹೇಳ್ತದ್ರಿ? ಹಿಂಗೆ ಗಡ್ಬಿಡಿಗೆಲ್ಲ ಹೇಳಷ್ಟೊತ್ತಿಗೆ ಹೇಳಿನಿ ಅಂತೀನಿ, ಮತ್ತೆ ಬಂದು ಅದನ್ನೇ ಕಿದುಕ್ತಿದ್ದೀರಲ್ಲ. ಯಾಕೆ ಈ ಥರ ಮಾಡ್ತೀರಿ ಅಂತ? ಹಡಬೆ ರಂಡೆ, ಮತ್ತೆ ಮಾತಾಡ್ರೆ ಈಗ ಜಾಡ್ಸು ಒದ್ರೆ ಕಡೆ ಕಲ್ಲಿಗೆ ಅಂಟಿಗೆ ಬಿದ್ದಿರ್ಬೇಕು. ಕೇಳ್ತದೆ ಎಂತಕ್ಕೆ ಹಿಂಗೆ ಇದು ಮಾಡ್ತೀರಿ ಅಂತ. ಮಗಳು ಕೊಂಬ ಇಲ್ಲಿ ಮಾಡಿಟ್ಟಿತ್ತಲ್ಲ ಸ್ವಲ್ಪ ದಿನಕ್ಕೆ ಮುಂಚೆ, ಮದುವೆ ಮನೆಗೆ ಹೋಗಿ ಅಲ್ಲಿಂದ ಬರ್ದೆಯ ಇಲ್ಲಿಗೆ ಬಂದಿದ್ರು ಅವರು ಕೇಳಕ್ಕೆ. ಅಲ್ಲಿ ಹೋಗ್ಬೇಕಾದವು ನಾನು, ಅವರಿದ್ರು ತಲೆ ತೆಗೆಸ್ದವು ನಾನು. ನಿಂಗೇನು ಇಲ್ಲಿ ಕುತ್ಕೂತೀಯ? ಇನ್ನೊಂದು ಸತಿ ಎಂಥರ ಆದ ಕೂಡಲೇ ಮತ್ತೆ ಅಂಡಿಗೆ ಒರೆಸ್ಕಿತೀಯ, ಹೋಗ್ತಿರ್ತೀಯ. ನಂಗೆ ಹಂಗಾಗಲ್ಲ. ಆ ಥರದ ಬಂಡವಾಳ ಮೇಲೆ ನಂಗೆ ಆಗೋದೇ ಇಲ್ಲ. ಹಿಂಗೆ ಯಾವನು ಹೇಳಿದ್ದು? ಅಲ್ಲಿ ಹೋಗ್ದವ್ರು ಗುಡ್ಸಕ್ಕೆ ಯಾರು ಹೇಳಿದ್ರ? ಗುಡ್ಸಿದ್ದಲ್ಲದೆ ಮತ್ತೆ ಅದ್ರ ಹತ್ರ ಇಷ್ಟು ತಪ್ಪತಾರ ಅಂತ ಮಾತಾಡಿ ಬಂದ್ಕೊಂಡು ನಾಳೆ ಎಲ್ಲ ರಘುವೀರಣ್ಣನ ಹತ್ರ ಹೇಳಿ ರಘುವೀರಣ್ಣ ಪಲ್ಲವಿ ಗಂಡನ ಹತ್ರ ಕೇಳಿದಾಗ ಅವ್ರು ಏನು ಅನ್ಬೇಕು? ಇಲ್ಲಿ ಬಂದು ಕೇಂದ್ರ ನೀನೇ ಉತ್ತರ ಕೊಡ್ಬೇಕು. ಅಷ್ಟು ಸುಲಭಕ್ಕೆ ಈ ಸತಿ ಬಿಡ್ತೀನಿ ಅಂತ ಲೆಕ್ಕ ಹಾಕಬೇಡ. ದರ್ಗು ಒಂದು ಜಾತಿ ದರ್ಗು, ಒಂದು ಜಾತಿ ಕಟ್ಗಿ. ಏನು ಸತ್ರ ಅದರಲ್ಲೇ ಮುಚ್ಚಬೇಕೇನು? ಹಾಡಬೇಕು ಅಳಸಿನ ಬಿಸಾಕ. ಎಲ್ಲಿ ಎಂತ ಸಿಗ್ತದೆ ಬೈಯಕ್ಕೆ ಅಂತ ಕಾಯ್ತಿರ್ತಾರೆ. ಹೌದಮ್ಮ ಸಾಸಿ, ಅದೇ ಮನೆಯಲ್ಲಿ ಎಲ್ಲಿ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕಂತ ಗೊತ್ತಿಲ್ಲ. ಅತ್ತೆ ಮಾವ ಎಂತಕ್ಕೆ ಅವಾಗಿಂದ ಅಷ್ಟು ಸಿಟ್ಟು ಮಾಡ್ತಾ ಇದ್ದಾರಲ್ಲ?
ಈಗ ಬಂದವರು ಸಡನ್ನಾಗಿ ಹೊರಗಡೆ ಹೋದ್ರಪ್ಪ. ಎಂತ ನಂಗೇನಾರು ಬೈದಿದ್ದ? ನಾನೇನು ಹೇಳಲ್ಲ. ನಮ್ಮ ಮನೇಲಿ ಅಮ್ಮ ಎಲ್ಲ ಅಷ್ಟು ಸತಿ ಫೋನ್ ಮಾಡ್ತಾರಲ್ಲ, ನಾ ಎಂಥದನ್ನೂ ಹೇಳಲ್ಲ ಗೊತ್ತಾ. ಯೋ ಮಾರತಿ ತೆಗಿಯತ್ಲೆ, ನಿಂಗೆ ಎಂತ ಹೇಳ್ಯಾರ ಅವರ? ನಾ ಅಲ್ಲಿ ದರ್ಗುಡ್ಸಕ್ಕೆ ಹೋದಾಗ ಅಲ್ಲಿ ಅಷ್ಟು ದೂರ ಎಂತಕ್ಕೆ ಹೋಗಿದ್ದು, ಅವ್ರ ಹಡ್ಡಲ್ಲಿ ಎಂತ ಗುಡ್ಸಿದ್ದು ಅಂತ ನಂಗೆ ಬೈದಿದ್ದು. ನೀ ಮತ್ತೆ ಅದು ನನ್ನ ತಲೆ ತೆಗೋಬೇಡ ಪುಣಾತ್ಕಿತ್ತೆ. ನಿಂಗೆ ಎಂತ ಹೇಳಿದ್ದು ಅಲ್ಲ, ಅವ್ರು ನಿನ್ನ ಸುದ್ದಿನೇ ಹೇಳ. ಓ ಹೌದಾ, ನಾನು ಅವ್ರು ಸಿಟ್ಟು ಮಾಡ್ಕೊಂಡು ಹೋಗಿದ್ದು ನೋಡಿನೇ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರೇನೋ ಅಂತ ಮಾಡಿದೆ. ಯಾವಾಗಲೂ ನನ್ನ ಮೇಲೆ ಸಿಟ್ಟು ಮಾಡ್ಕಿತ್ತಿರ್ತಾರಲ್ಲ, ಹಾಗೆ ಅಂತ ತಿಳ್ಕೊಂಡೆ. ಹೌದು, ಅವ್ರಿಗೆ ಮಾಡೋಕ್ಕೆ ಬೇರೆ ಎಂಥ ಉದ್ಯೋಗಿಲ್ಲ ನೋಡ, ನಿನ್ನ ಮೇಲೆ ಸಿಟ್ಟು ಮಾಡ್ತಾ ಕೂತ್ಕೋತಾರೆ. ಭಾರತಿ ಎಲ್ಲರದ್ದು ಒಂಥರ ಆದರೂ ನಿಂದು ಮತ್ತೊಂದು ಥರ. ಯಾರಿಗಂತ ತಲೆ ಕೊಡೋದೇನ ನಾನು? ಇಲ್ಲ ಇಲ್ಲ, ನೀವು ತಲೆಗಿಲ್ಲ ಏನು ಕೊಡೋದೇನು ಬೇಡ. ನಂಗೊಂದು ಡೌಟು, ನೀವೆಂತಕ್ಕೆ ಅಷ್ಟೊಂದು ದರ್ಗ ಅಂತ ಹೇಳಿ ಅದನ್ನು ಗುಡಿಸ್ತಾ ಇದ್ದೀರಲ್ಲ? ನಾನು ಅವತ್ತಿಂದ ನೋಡ್ತೀನಿ, ಯಾರ್ಯಾರ ಹತ್ರ ಎಲ್ಲ ಕೇಳ್ತೀರಿ, ಎಂತಕ್ಕದ ಅಷ್ಟು ಇಟ್ಕೊಂಡು ಏನು ಮಾಡ್ತೀರಿ? ಒಳ್ಳೆಲ್ಲ ಹಾಕಿ ಅಂತೀಯ ಬಿಡು, ಇಟ್ಕೊಂಡು ಎಂತ ಮಾಡೋದು ಅಂತೀಯ. ಒಂದು ಹಡ್ಗೆ ಗೊಬ್ಬರಕ್ಕೆ ರೇಟ್ ಎಷ್ಟದೆ ಗೊತ್ತಾ? ಕಟ್ಗಿಗೆ ದರ್ಗ ಹಾಕೋದು ಬೇಡ, ತೋಟಕ್ಕೆ ಗೊಬ್ಬರ ಬೇಡ, ಎಲ್ಲ ಬೇಕು ಅಂದರೆ ದರ್ಗ ಗುಡಿಸಿ ಇಟ್ಕೋಬೇಕು. ಹಂಗೆ ನಾವು ಸುಮ್ಮನೆ ನೆಟ್ಟಿಗೆ ಇರ್ತೀವಿ, ಕೂತ್ಕೋತೀವಿ, ನಿಂತ್ಕೋತೀವಿ ಅಂದ್ರೆ ಆಗಲ್ಲ. ಗೆದ್ದೆ ತೋಟ ಇದ್ದರ ಮನೇಲಿ ಎಲ್ಲರ ಮನೆಯಲ್ಲೂ ಹಿಂಗೆ ಮಾಡೇ ಮಾಡ್ತಾರೆ. ನೀ ಮನೆ ಒಳಗೆ ಇದ್ದೀಯ, ನಿಂಗೆ ಅಂತ ಗೊತ್ತಾಗಲ್ಲ. ಸ್ವಲ್ಪ ಬೈಲೈಟ್ ನೋಡು, ಗೊತ್ತಾಗ್ತದೆ. ಬೈಲೈಟ್ ನೋಡು ಅನ್ನೋಕ್ಕೆ ಹಿಂಗೆ ಇಲ್ಲಿ ನಿತ್ರ ಕಾಣ್ತದಪ್ಪ. ಗಂಡ ಹೆಂಡತಿ ಜಲೆ ಹಾಕಿಂಡು ಹೋತಿರ್ತಾರೆ. ಎಂತ ಆಟ ಆಡಕ್ಕೆ ಹೋಗ್ತಾರ ಅಲ್ಲಿಗೆ? ಇದು ದರ್ಗ ತರಕ್ಕೆ ಹೋಗೋದು ಅಲ್ಲ. ಹಾಗಾದರೆ ನಮ್ಮ ಮನೇಲೂ ತೋಟ ಉಂಟಲ್ಲ ಅಲ್ಲಿ, ಆದರೆ ಯಾವತ್ತೂ ಪಪ್ಪ ಆಗಲಿ ಅಮ್ಮ ಆಗಲಿ ಹೀಗೆಲ್ಲ ಇದು ಮಾಡಿದ್ದು ನಾನು ನೋಡಲೇ ಇಲ್ಲ. ದರ್ಗು ಅಂತ ಕೇಳಿದ್ದೆ ನಾನು ಇಲ್ಲಿಗೆ ಬಂದ ಮೇಲೆ. ಪುಣಾತ್ಗೀತೆ, ನನ್ನ ತಲೆ ಬಿಸಿ ನಂಗಾಗಿದೆ. ಅದ್ರ ಮಧ್ಯಕ್ಕೆ ನೀನು ಬೇರೆ ಹಿಂಗೆ ಮಾಡಬೇಡ. ನಾನು ನೀವು ಸಾಹುಕಾರ ಮರತೆ, ನಿಮ್ಮ ಮನೇಲಿ ಅಂತ ದರ್ಗಿನ ಸುದ್ದಿ ಹೇಳ್ತಾರೆ. ಯಾರು ಕೆಲಸದವ್ರು ತಂದು ಹಾಕ್ತಿದ್ರು, ಇಲ್ಲ ಎಲ್ಲಿ ಕೊಟ್ಟಿಗೆ ಇದ್ರೆ ದೊರಗಲ್ಲ. ಕೊಂಡ್ತಿದ್ರಿ ಗೊಬ್ಬರ ಕೊಂಡ್ತಂತ ತೋಟಕ್ಕೆ ಗೆದ್ದೇನಿಲ್ಲೇನು ಹಾಕ್ತಿದ್ರೇನು? ಯಾರಿಗೆ ಗೊತ್ತು? ಇಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕ್ತಿದ್ರೇನು? ನಮ್ಗೆ ಹಂಗಾಗಲ್ಲ. ನಮ್ಗೆ ನಕ್ಕಲ ಇರಬೇಕು, ತೋಟ ಜಮೀನು ಅನ್ನೋ ಆಸೆದೆ. ಹಂಗಾಗಿ ನಾವು ಕೊಟ್ಟಿಗೆ ಗೊಬ್ಬರನೇ ಮಾಡಿ ಹಾಕ್ತಿದ್ದು. ಕೊಟ್ಟಿಗೆ ಗೊಬ್ಬರ ಮಾಡೋರಿಗೆ ದೊರಕ ಬೇಕು. ನಿಂಗೆ ಬೇಕಾದವೇ ಗೊತ್ತಾಗಲ್ಲ. ಇದೊಂದು ಮಾತು ಎಂತಕ್ಕೆ ನೋಡೋಣ, ಯಾಕೆ ಸುಮ್ಮನೆ ಇಲ್ಲಿ ಇತ್ಕೊಂಡು ಹಿಂಗೆ ಮಾಡ್ತಿದ್ದೀಯ? ಅಲ್ಲ ಮಾವ ಸಿಟ್ಟು ಮಾಡ್ಕೊಂಡು ಹೋದ್ರಲ್ಲ, ಅದಕ್ಕೆ ಕೇಳಿದ್ದಷ್ಟೇ. ನೀವೇನು ಬೇಜಾರು ಮಾಡ್ಕೋಬೇಡಿ. ಇಲ್ಲವಾ, ಬೇಜಾರೇ ಮಾಡ್ಕೊಳಲ್ಲ, ನಂಗೆ ಬೇಜಾರೇ ಇಲ್ಲ. ನೀ ತಲೆ ಬಿಸಿ ಮಾಡ್ಕೋಬೇಡ. ಯಾಕೆ ಹಿಂಗೆ ಮಾಡ್ತಾರೆ? ಎಲ್ಲ ಉದ್ಯೋಗ ಬಿಟ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡಿದ್ದೀಯ ಅಂತಕ್ಕೀಗ ಒಂದು ಮಾತು ಎರಡು ಅನ್ನಷ್ಟೊತ್ತಿಗೆ ಮತ್ತೇನು ಗಿಡಕ್ಕೆ ನಾನು ಲಾವಣ್ಯನ ಬರೋಕ್ಕೆ ಹೇಳ್ತೀನಿ, ನಾನು ಅಲ್ಲಿ ಬರೋಕ್ಕೆ ಹೇಳ್ತೀನಿ ಅಂಥೇಳಿ ಗಂಡಕ್ಕೆ ಫೋನ್ ಹೊಡ್ಕೊಂಡು ಕೂತ್ಕೋತದೆ. ಯಾನಿಗೆ ಬೇಕಿ ಗೋಳ. ನೀಂದ ಕೆಲಸ ಮಾಡ ಸೌಜನ್ಯ, ಹೋಗ. ಬಟ್ಟೆ ಬರಿ ಎಲ್ಲ ಸಮ್ಮಾಡ್ಕೆ ಅಂತ ಹೇಳಿದ್ನಲ್ಲ, ಸಮ್ಮಾಡ್ಕೊಂಡಿಯ? ಯಾವ ಎತ್ತ ನೋಡು ಮರತೆ, ನಾಡ್ದ ಇದಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಹ್ಞೂ, ಅದನ್ನು ನೋಡಿದೆ ನಾನು. ನನಗೊಂದು ಗ್ರೀನ್ ಕಲರ್ದು ಸ್ಯಾರಿ ಚೆನ್ನಾಗಿ ಇಷ್ಟ ಇತ್ತು. ಅದನ್ನು ಪಲ್ಲವಿಯಕ್ಕ ತಗೊಂಡೋದಾರೋ ಇನ್ನೂ ಕೊಟ್ಟಿಲ್ಲ. ಈ ಫೋನ್ ಮಾಡಿ ಕೇಳೋದ ಏನು ಮಾಡೋದು ಅಂತ ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡೇನಿ, ಮರ್ತೇ ಹೋಗಿತ್ತು. ಈಗ ನೀವು ಹೇಳಿದ್ರಲ್ಲ, ಒಳ್ಳೆ ಕೆಲಸ ಆಯಿತು. ನಾವು ಒಂಚೂರು ಪಲ್ಲವಿಯಕ್ಕಂಗೆ ಫೋನ್ ಮಾಡಿ ಹೇಳಲ್ಲ ಆ ಸೀರೆ ತಂದು ಕೊಡಿ ಅಂತ. ಏನು ಗತಿ ಸಾಯೋದು, ಅದೊಬ್ಬಳು ಬೇರೆ ಹಿಂಗೆ ಉರಿತದಲ್ಲ, ಅದಕ್ಕೆ ಅಷ್ಟು ದಿನ ಮಾಡಿ ಹೇಳ್ತಾ ಇತ್ತೇನು. ನಾನು ಅದವೇ ನನ್ನ ಹತ್ರ ಬಟ್ಟೆ, ನಾನು ಹಾಕಿ ಬರ್ತೀನಿ, ನೀ ತಲೆ ಬಿಸಿ ಮಾಡ್ಕೊಬೇಡ ಹಂಗೆ ಹಿಂಗೆ ಅಂತ.
ಇದ್ರದ್ದು ಹಾಕಿ ಬಂದು ಎಲ್ಲರೂ ಅಲ್ಲಿ ನನ್ನ ಬಟ್ಟೆ ಅಂತ ಕೈ ಕಟ್ಕೋದ್ರೆ ಏನು ಗತಿ ಸಾಯಲಿ. ಓ ಹೌದಾನ, ಅವತ್ತೇ ಹೇಳ್ಬೇಕಾ ಇಲ್ಲೇ? ಇದು ಬೇಡ, ನೀನು ಫೋನ್ ಮಾಡೋದು ಬೇಡ, ನಾನೇ ಹೇಳ್ತೀನಿ. ಓ ಅದೇ ಆಗ್ಬೇಕಾ? ಬೇರೆ ಅದು ಸಮ ಆಗಲ್ಲನ. ಈಗ ಅಲ್ಲಿಂದ ಯಾರು ತಂದು ಕೊಡೋರು ಮರತಿ, ಪಲ್ಲವಿ ಗಂಡು ತಂದು ಕೊಟ್ಟರು ಕೊಡ್ಬೇಕು, ಅವ್ರು ಏನು ಕೆಲಸದ ಹೊತ್ತೇನೆ. ಈಗ ನೋಡು, ಅದು ಬಿಟ್ಟರೆ ಬೇರೆ ಅದಾಗಲ್ಲ. ಆಗುತ್ತೆ, ಆದರೆ ಅದಂದ್ರೆ ತುಂಬ ಇಷ್ಟ ಇತ್ತು. ಇರಲಿ ಬಿಡಿ, ಪರವಾಗಿಲ್ಲ. ನಾನು ಲಾವಣ್ಯನ ಹತ್ರ ಯಾವುದಾದ್ರೂ ಬಟ್ಟೆ ತೊಗೊಂಬರಕ್ಕೆ ಹೇಳ್ತೀನಿ. ಅಲ್ಲ, ಆ ಫಂಕ್ಷನಿಗೆ ಲಾವಣ್ಯ ಬರ್ಬೋದಾ? ಅವಳು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಏನಿದ್ರು ಸೋದರ ಮಾವನ ಮನೆ ಇದ್ರನ್ನ ಇದ್ರ ಬಳಗನ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಅಯ್ಯೋ ದೇವ್ರೇ, ಬೇಡ. ಎಷ್ಟಂದ್ರೆ ನಮ್ಮೂರೇನ ಇದಲ್ಲ, ಈಗ ಅವ್ರಿಗೇನಾರು ಫೋನ್ ಮಾಡಿ ಕರೆದ್ರೆ ನಿನ್ನ ತಂಗಿ ಬರ್ಬೋದು. ಅದನ್ನೇನು ಕರೀಲ, ನಮ್ಮನ್ನು ಮಾತ್ರ ಕರೆದಿದ್ದು. ಏನು ತಿಳ್ಕೊತಾರೆ ಹೇಳು, ಇದು ಬದ್ದರೆಲ್ಲ ಹೋದರೆ? ಬೇಡ, ನಿಂಗೆ ಎಂತ ಈಗ ಬಟ್ಟೆನ? ನನ್ನವೇ ಅಲ್ಲೊಂದು 2 ಸೀರೆ ಅದಾವೆ, ನೋಡು ಬೇಕಾರೆ. ಯಾವ ರಾತವನು ಒಂದು ಉಟ್ಕ, ನಂಗೇನು ಬೇಜಾರಿಲ್ಲಪ್ಪ. ಗನ ಯಾವ ಬೇಕಾದ್ರೆ ಉಟ್ಕ. ನಿನ್ನ ಮದುವೆಲಿ ತಗೊಂಡು ಸೀರೆ ಎಲ್ಲ ಗನಾಗದ, ಅವನ್ನೇ ಉಡೋದಾರು ಉಡು. ಅಯ್ಯೋ ಇಲ್ಲಪ್ಪ, ನಾನು ಆ ಬಟ್ಟೆ ಎಲ್ಲ ಹಾಕಲ್ಲ. ಸೌಕರ್ಯಕ್ಕೆ ಇವಳಿಗೆ ಆ ಬಟ್ಟೆ ಎಲ್ಲ ಹಾಕಲ್ಲಂತೆ. ನಾವೇನು ನನ್ನ ಮನಸ್ಸರು ಹಾಕಬಲ್ಲ ಅವ. ಹೆಂಗಾರು ಮಾಡಿ ಇದನ್ನು ಹಚ್ಚಿಗೆ ಸಾಗ ಹಾಕ್ಬೇಕು, ಇಲ್ಲದ್ರೆ ನನ್ನ ಪಿತ್ತು ನೊತ್ತಿಗೆ ಇರ್ತದೆ. ಈಗ ಲಾವಣ್ಯ, ಒಂದು ಕೆಲಸ ಮಾಡ್ತೀಯೇನೆ? ಅಯ್ಯೋ ನನ್ನ ಕೈಯೆಲ್ಲ ಸರು ಬರೋಕ್ಕಾಗಿ ಹೋತೆ. ನಂಗಿರಚಾರ ನೋಡು, ಜ್ಞಾನ ಮಾಡೀನಿ ಕರೆಂಟ್ ಹೋಗೋರೊಳಗೆ ಮಿಸ್ಕಿ ಮಾಡ್ಕೋಬೇಕು ಅಂತ. ಆಗಲೇ ಕಡ್ದು ಸಾಕತ್ತೀವಿ. ಕಲ್ ಬಿದ್ದು ಹೋಗೋಕ್ಕೆ ಬಲ್ತು ಕಾಯಲ್ಲ, ಹರಿಯೋದೇ ಇಲ್ಲ. ಎಷ್ಟು ಕಡಿದ್ರೆ ಹಂಗೆ ಇದಾಗ್ತದೆ. ನಮ್ಮನೆ ಸುಸ್ತಾತ. ಅದೇ ಒಂದು ಲೋಟ ಕುಡಿಯೋಕ್ಕೆ ಅಂತಾರೆ ಮಾಡ್ಕೊಬತ್ತೀಯೇನ? ಹಾಂ ಸರಿ, ಏನು ಮಾಡ್ಕೊಂಬರ್ಲಿ? ಇದು ಕಾಫಿ ಮಾಡಲಾ, ಜ್ಯೂಸ್ ಮಾಡಲಾ, ಹಾಲು ತೊಗೊಂಬರ್ಲಾ? ಈ ವರದಿ ಒಪ್ಸಕ್ಕೆ ನನಗೆ ಮತ್ತೊಂದು ಗಂಟೆ ಬೇಕು. ಹೆಂಗೆ ಅಲ್ಲಿ ಹೋಗಿ ನಿಂತ್ಕೊಂಡು ದಿಕ್ಕರ್ಸಕ್ಕೆ 2 ಗಂಟೆ ಬೇಕೇನ? ಅಡುಗೆ ಮನೆಗೊಂದು ಕಳಿಸ್ಕಿತೀನಿ. ಬೇಡ, ಕಾಫಿ ಜ್ಯೂಸು ಅಂತ ಬೇಡ. ಒಂದು ಕೆಲಸ ಮಾಡ್ತೀಯೇನ? ಒಂದು ಲೋಟ ಹಾಲೇ ಬಗ್ಸ್ಕಿ ಬಾ, ಹೊಲ್ಲಕ್ಕೆ ಬಗ್ಸಿ ಬಾ. ಕೆನೆ ಬುದಿ ಮಾಡಿ ಅವತ್ತು ಹೇಳ್ಕೊಟ್ಟೇನಲ್ಲ, ಕೆನೆ ಬುದಿ ಮಾಡೋದು ಹೆಂಗೆ ಅಂತ, ಹಾಗೆ ಬುದಿ ಮಾಡಿ ಒಂದು ಲೋಟ ಹಾಲು ತಗೋಬಾತ. ಇದು ಭಾಳ ದೊಡ್ಡ ಲೋಟದಲ್ಲೂ ಬೇಡ, ಸಣ್ಣ ಲೋಟದಲ್ಲೂ ಬೇಡ, ನಡು ಮದ್ದಿನ ಲೋಟ ಅದೇ ನೋಡ, ಅದರಲ್ಲಿ ಒಂದು ಲೋಟ ಬಗ್ಸ್ಕಿ ಬಾ. ಹೊಲ್ಲಕ್ಕೆ ಮಾತ್ರ ಚೆಲ್ಗಿಲ್ಲಿಯ? ಹಾಂ ಸರಿ ಸರಿ, ತೊಗೊಂಬರ್ತೀನಿ. ಪುಣಾತಿ ಎತ್ತಿ ಅಜ್ಜಿ ಹೋಗು. ಏನು ಮಾತಾಡ್ತದೋ ಏನು ಬಿಡ್ತದೋ ಅದಕ್ಕೆ ಗೊತ್ತಾಗಲ್ಲ. ಇನ್ನಂಗೆ ಎಲ್ಲಿಂದ ಗೊತ್ತಾಗಬೇಕು? ಏನೋ ಒಟ್ಟು ನಾನಾಗಿದ್ದು ಸುಧಾರಿಸ್ಕೊಂಡು ಹೋಗೋದು ಬಿಟ್ಟರೆ ಜನರ ಮುಂದೆ ನಗತ್ಗೇಡಾಗಬಾರ್ದು ಅಂತ ಎಂತ ಮಾಡೋದು. ಎಲ್ಲರನ್ನೂ ಹಿಂಗೆ ಸುಧಾರಿಸೋದೇ ಆಯ್ತು ನನ್ನ ಜೀವಮಾನ. ಮನೆ ಒಳಗಂತೂ ಆತಲ್ಲ, ಹೆರ್ಗೆ ಹೊಲ್ಟ್ರು ಅದೇ ನಮ್ಮನೆ. ಈಗ ಈ ಸೀರೆದೊಂದು ಇದು ಗೊತ್ತಿಲ್ಲ, ಹೇಳಬೇಕು ಅದಕ್ಕೊಬ್ಳಿಗೆ. ಎಲ್ಲರೂ ಹಿಂಗೆ ಬರೋರಿದ್ರೆ ಕೊಟ್ಟು ಕಳಿಸು ಪುಣಾತ್ಗಿತಿ ನಿನ್ನ ಗಂಡನ ಹತ್ರ ಅಂತ. ಎಲ್ಲರೂ ಕಡೆಗೆ ಅದೇ ಸೀರೆ ಉಟ್ಕೊ ಬಂದರೆ, ಅಯ್ಯೋ ನಂಗಿದಂದ್ರೆ ಇಷ್ಟ ನಾ ಉಡ್ಬೇಕಿತ್ತು ಅಂತ ಕೂತ್ಕೊಂಡ್ರೆ ಏನು ಗತಿ ಸಾಯ್ಲಿ 4 ಜನರ ಮುಂದೆ. ನಮ್ಮ ಪಲ್ಲವಿ ಒಂದು ಬಡಿ ಆಸೆ ಅಂದರೆ ಬೇಕೆಂಬಷ್ಟು ಅದವೆ. ಹೇಳಿದ್ರೆ ಗಂಡನ ಹತ್ರ ತರಿಸ್ಕೋಬೋದು, ಇಲ್ಲ ಅದನ್ನು ಮಾಡಲ್ಲ. ಇಲ್ಲಿದೆ ಆಗ್ಬೇಕು, ಅದಕ್ಕೆ ಇಲ್ಲಿದೆ ಆಗ್ಬೇಕು. ಅದು ಏನೊಂದಿದೋ ಆಗಿದ್ದಾಗಲಿ ಕಡಿಕೆ ಹೇಳ್ತೀನಿ ಹಿಂಗೆ ಅಂತ. ಇವತ್ತು ಫೋನ್ ಮಾಡೋದು ಒಂದಿನ ಬಿಟ್ಟೇ ಮಾಡೋದು ನೋಡ್ತೀನಿ, ಬಿಟ್ಟೇ ಮಾಡ್ತೀನಿ. ನೋಡೋಣ, ಪ್ರೇಮಿನಾರು ಅಲ್ಲಿ ಹೋಗಿ ಹೇಳಿದ್ದಿದ್ರೆ ರಘುವೀರ್ಗೌಡ್ರು ಕೇಳ್ತಾರಲ್ಲ ಇವ್ರ ಕೈಲಿ. ಹೇಳಿದ ಕೂಡಲೇ ಮತ್ತೆ ಹೋಗಲ್ ಪಲ್ಲವಿ ಹತ್ರ ಹೇಳ್ತಾ, ನಂಗೆ ಗೊತ್ತು
ಇಲ್ಲಿ ಹೇಳಿ ಈಗ ತಾಯಿಗೆ ಫೋನ್ ಮಾಡಿ ಅಂತ, ಬಾಕಿದೆ ಅಂಥವ್ರಿದ್ರೆ ಫೋನ್ ಮಾಡಿ ಅಂತ ಹೇಳಲ್ಲ. ಮೊನ್ನೆನೂ ಮಾತಾಡ್ತಿದ್ದಂತಲೇ ತೆಗ್ದಿದ್ದು ಮಾಡ್ತಪ್ಪ. ಎಂತ ಆಗಿತ್ತು. ಫೋನ್ ಮಾಡೋಣ ಅಂದ್ರೆ ಆಮೇಲೆ ನಂಗೆ ಇದು ಮಾಡೋಕ್ಕೂ ಆಗಲ್ಲ. ನೋಡೋಣ ಎಂಥರ ಅಲ್ಲಿ ಸೀರೆ ಒಂದು ತಂದು ಕೊಟ್ಕೊ ಹೇಳ್ಕೊಳ್ತಿದ್ದೆ. ಕಡೆಗೆ ಅವನು ಹಾಗೆ ಹೇಳ್ತಾನೆ ಪವನ, ಅಯ್ಯ ಏನು ಹೆಂಡತಿ ಅಂದರೆ ಜೀವನೇ ಬಿಡ್ತಾನೀಗ. ಅದು ಯಾವ ಥರನೋ. ಎಂತ ಇವತ್ತು ಇಡೀ ಖಾರ ಕಡಿಯೋದ್ರಲ್ಲೇ ಆತದ, ಬಾಕಿದ್ದು ಎಂತಾರ ಉದ್ಯೋಗನೂ ಅದೆಯಾ? ಒಂದು ಲೋಟ ಕುಡಿಯೋಕ್ಕೆ ತಗೋಬಾರ ಇಲ್ಲಿ ನೋಡೋಣ. ಹಾಂ ಹಾಂ ಮಾವ ತಂದೆ. ಏನು ತರಲಿ? ಕಾಫಿ ತರಲಾ, ಜ್ಯೂಸ್ ತರಲಾ, ಹಾಲು ತರಲಾ?